ಆಪಲ್ ಇವರು ಇಂಪಾರ್ಟೆನ್ಸ್ ಮಾಡಿದ್ರಲ್ಲ, ಅದು ಹೆಂಗಿದೆ, ಅದು ಲ್ಯಾಂಗ್ವೇಜ್ ಇದರಿಂದ ಏನ್ ಇಂಪಾರ್ಟೆನ್ಸ್, ಯಾವ ತರ? ಇಲ್ಲ, ಕ್ಯಾಲಿಗ್ರಫಿ ಅನ್ನೋದು ಆರ್ಟ್ ಫಾರ್ಮ್ ಆಫ್ ರೈಟಿಂಗ್. ಈಗ ನೀವು ಓಕೆ. ಅಕ್ಷರಗಳು ಬರಿತಾ ಇರಲಿಲ್ಲ, ಸುಂದರವಾದ ಅಕ್ಷರಗಳು ಬರೆಯುವಾಗ ಲೆಟ್ರಿಂಗ್ ಅಂತ ಬರುತ್ತೆ. ಓಕೆ. ಅದನ್ನ ಇನ್ನ ಅತಿ ಸುಂದರವಾಗಿ ಬರೆದು ಅದಕ್ಕೆ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ ನ ತಂದಿದ್ದಾಗ ಆ ಕಲಿಗ್ರಫಿ ಅನ್ನೋ ಒಂದು ಸ್ಟೇಟಸ್ಗೆ ಅದನ್ನ ನಾವು ತಗೊಂಡು ಹೋಗ್ತೀವಿ. ಓಕೆ. ಕಲಿಗ್ರಫಿ ಇಸ್ ದಿ ಬ್ಯೂಟಿಫುಲ್ ಸೈಡ್ ಆಫ್ ಪ್ರೆಸೆಂಟೇಷನ್. ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡೋದನ್ನ ಕಂಟೆಂಟ್ ಅಂತೀವಿ. ಇಲ್ಲ, ಹೌದು. ಜಯಪ್ರಕಾಶ್ ನಾಗಾರ್ಜುನ ಅವರು ಬುಕ್ ಬರ್ತಿದ್ದಾರೆ, ನಾಗಾರ್ಜುನ, ಆ ಬುಕ್ ಅಲ್ಲಿ ಇರೋದು ಕಂಟೆಂಟ್. ಈ ಹ್ಯಾಂಡ್ ರೈಟಿಂಗ್ ಅನ್ನೋದು ಕಂಟೈನರ್. ಸೊ ಕಲಿಗ್ರಫಿ ಒಂದು ಬಹಳ ಸುಂದರವಾದ ಒಂದು ಕಂಟೈನರ್ ಅದು. ಓಕೆ. ಓಕೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಕಲಿಗ್ರಫಿ ಅಂಡ್ ಕಂಪ್ಯೂಟರ್ಸ್ ಅಂತ ಹೇಳಬೇಕಂದ್ರೆ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಫೌಂಡರ್ ಆಫ್ ಆಪಲ್, ಸ್ಟೀವ್ ಜಾಬ್ಸ್. ಹೌದು. ಒಂದು ಹಂತದಲ್ಲಿ ಕಲಿಗ್ರಫಿ ಕಲ್ತಿದ್ಕೋಸ್ಕರನೇ ಆಪಲ್ ಅಲ್ಲಿ ಅವ್ರ ಫಾಂಟ್ಸ್ ಎಲ್ಲ ಡಿಸೈನ್ ಮಾಡಿದ್ದು, ಬಿಕಾಸ್ ಆಫ್ ದಿ ಬ್ಯಾಕ್ ಗ್ರೌಂಡ್ ನಾಲೆಡ್ಜ್ ಅಬೌಟ್ ಕಲಿಗ್ರಫಿ. ದಟ್ ಇಸ್ ವೈ ಆಪಲ್ ಬಿಕೇಮ್ ಮೋರ್ ಪಾಪ್ಯುಲರ್. ದೇರ್ ಫಾಂಟ್ಸ್ ಆರ್ ಡಿಫರೆಂಟ್ ಫ್ರಮ್ ದಿ ಅದರ್ ಕಂಪ್ಯೂಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ನೀವು ಕಲಿಗ್ರಫಿ ಕಲಿಬೇಕಂದ್ರೆ ಫಸ್ಟ್ ನಿಮ್ಮ ಕೈ ಬರಹ, ಹ್ಯಾಂಡ್ ರೈಟಿಂಗ್ ನ ಸುಧಾರಿಸ್ಕೊಂಡು ಉನ್ನತ ಮಟ್ಟಕ್ಕೆ ತರಬೇಕು. ಹ್ಯಾಂಡ್ ರೈಟಿಂಗ್ ಪರ್ಫೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದು ಲೆಟ್ರಿಂಗ್ ಅಂತ ಹೇಳ್ತೀವಿ. ಆ ಲೆಟ್ರಿಂಗ್ ಅಲ್ಲಿ ದೇರ್ ಇಸ್ ಅ ಸೈನ್ಸ್ ಕಾಲ್ಡ್ ಅಸ್ ಟಿಪೋಗ್ರಫಿ. ಅದರಲ್ಲಿ ಲೈನ್ ಥಿಕ್ನೆಸ್ಸು, ಲೈನ್ ವಿಡ್ತು, ಸ್ಪೇಸು, ಅದೆಲ್ಲ ಅಳತೆಗಳು ಬರುತ್ತೆ. ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಅದೆಲ್ಲ ತಿಳ್ಕೊಂಡು ನೀವು ಯು ವಿಲ್ ಕ್ರಿಯೇಟ್ ದೋಸ್ ಲೆಟರ್ಸ್. ದಟ್ ಈಸ್ ಲೆಟ್ರಿಂಗ್. ಇವಾಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀರಾ, ಇಲ್ಲ ನಿಮ್ ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಫಾಂಟ್ಸ್ ಇಷ್ಟೆಲ್ಲ ಇದೆ ಅಂತಿರಲ್ಲ, ಅದೆಲ್ಲ ಕೈಯಲ್ಲಿ ಡಿಸೈನ್ ಮಾಡಿದ್ಯಾರೋ, ಆಮೇಲೆ ಡಿಜಿಟೈಸ್ ಮಾಡಿದ್ರು. ದಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್ ಟು ಅಂಡರ್ಸ್ಟ್ಯಾಂಡ್ ಲೆಟ್ರಿಂಗ್, ದ ಕ್ಯಾರೆಕ್ಟರ್ ಆಫ್ ಈಚ್ ಸ್ಟೈಲ್ ಅಂಡ್ ದಿ ನುವಾನ್ಸಸ್ ಅಂಡ್ ಫಾರ್ಮೇಶನ್. ಅದಾದ್ಮೇಲೆ ನೀವು ಯು ಗೋ ಟು ದ ಹೈಯೆಸ್ಟ್ ಲೆವೆಲ್ ಕಾಲ್ಡ್ ಕಲಿಗ್ರಫಿ. ಇದು 6 ರಿಂದ 8 ವರ್ಷ ಆಗುತ್ತೆ. ಇವತ್ತು 15 ದಿವಸದಲ್ಲಿ, 3 ತಿಂಗಳಲ್ಲಿ, 6 ತಿಂಗಳಲ್ಲಿ, 1 ವರ್ಷದಲ್ಲಿ ಕ್ಯಾಲಿಗ್ರಫಿ ಹೇಳ್ಕೊಡ್ತೀನಿ ಅನ್ನೋರೆಲ್ಲ ಬಂದು ಇಟ್ ಇಸ್ ನಾಟ್ ಕ್ಯಾಲಿಗ್ರಫಿ. ತಪ್ಪು ತಿಳ್ಕೊಬೇಡಿ, ಇಟ್ ಇಸ್ ಚೌಚೌಗ್ರಫಿ. ಚೌಚೌ ಡೆಲ್ಲಿ ಟ್ರೈನಿಂಗ್ ಮಾಡುವಾಗ ಒಂದು ಡಾಕ್ಟರ್ ಹೇಳಿದ್ರು, ಇಟ್ ರೀಇನ್ಫೋರ್ಸ್ಡ್ ಮೈ ಥಾಟ್ಸ್. ಯಾವುದೇ ಒಂದು ಕಲೆಯನ್ನ ನೀವು ಉನ್ನತ ಮಟ್ಟದಲ್ಲಿ ಕಲಿಬೇಕಂದ್ರೆ ಯು ನೀಡ್ 10,000 hours ಆಫ್ ಪ್ರಾಕ್ಟಿಸ್. 10,000 ಅವರ್ಸ್ ಆಫ್ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಕಮ್ಮಿ ಆಗಲ್ಲ ಅಂತ ಹೇಳಿದ್ರು ಅವರು. ಬಹಳ ನಿಜ, ಸತ್ಯವಾದ ಮಾತದು. ಸೊ ಏನೇ ಒಂದು ಕಲೆ ಕಲಿಬೇಕು, ನೀವು ನಾಟ್ಯ ತಗೊಳ್ಳಿ, ಭರತನಾಟ್ಯ, ಇಲ್ಲ ಒಂದು ಮೃದಂಗ ನೀವು ಕಲಿಬೇಕು, ಯಾವುದೋ ಒಂದು ವಾದ್ಯ ಕಲಿಬೇಕು, ಹಾಡೋದಕ್ಕೆ ಕಲಿಬೇಕು ಅಂದ್ರೂ ನಿಮಗೆ 6 ರಿಂದ 8 ವರ್ಷ. Second one, where do we speak? ಈಗ ಒಂದು ಒಳ್ಳೆ ವೊಕ್ಯಾಬ್ಯುಲರಿ ಡೆವಲಪ್ ಮಾಡ್ಕೊಂಡ್ಬಿಡ್ತೀವಿ, ಬ್ಯೂಟಿಫುಲ್ ವರ್ಡ್ಸ್, ಬಟ್ ಅದನ್ನ ಎಲ್ಲಿ ಬಳಸೋದು ಅಂತಾನೆ ಈ ಶಶಿ ತರೂರ್ ಅವರ ವರ್ಡ್ಸ್ ಕಲ್ತ್ ಬಿಡ್ತೀವಿ. ಬಟ್ ವೇರ್ ಡು ವಿ ಯೂಸ್? ಸೊ ವಿ ನೀಡ್ ಪೀಪಲ್ ಲೈಕ್ ನಮ್ಮ ಮ್ಯಾಸ್ಟ್ರೋ ಇದಾರಲ್ಲ, ಅವ್ರ ತರ ಜನ ಸಿಗ್ಬೇಕು. ಅದು ತುಂಬಾ ಅಪರೂಪ ಅಷ್ಟೇ. ಓಕೆ, ಫಸ್ಟ್ ಥಿಂಗ್ ಬಂದು ಆ ಭಯ ಅನ್ನೋದು ಬಿಡಬೇಕು. ಅದ್ರ ವ್ಯಕ್ತಿತ್ವ, ಕೆಲವರಿಗೆ ಅವ್ರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ತಂದ್ರೆ ಆ ಭಯವನ್ನ ಎತ್ತಾಗ್ತದೆ. ಭಯ ಯಾತಕ್ಕೆ ಬರುತ್ತೆ? ನಮ್ಮ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಭಯ ಬರುತ್ತೆ. ದ ಬಿಗ್ಗೆಸ್ಟ್ ಪಾವರ್ಟಿ ಇನ್ ದ ವರ್ಲ್ಡ್ ದಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ ಇಂಟೆಲೆಕ್ಚುಯಲ್ ಪಾವರ್ಟಿ. ತಿಳುವಳಿಕೆ ಕಮ್ಮಿ, ತಿಳುವಳಿಕೆ ಹೆಚ್ಚು ಮಾಡ್ಕೊಳ್ಳಿ. ಒನ್ಸ್ ವಿ ಅಂಡರ್ಸ್ಟ್ಯಾಂಡ್, ದೆನ್ ವಿ ವಿಲ್ ಗೆಟಿಂಗ್ ಔಟ್ ಆಫ್ ದ ಫಿಯರ್. ಫಿಯರ್ ಇಸ್ ಮೈನ್ಲಿ ಬಿಕಾಸ್ ಆಫ್ ದಿ ಅನ್ನೋನ್. ಯಾರೇನು ತಿಳ್ಕೊಂಡ್ಬಿಡ್ತಾರೋ, ಯಾರೇನು ತಿಳ್ಕೊಂಡ್ರೆ ಏನು ಮಾತಾಡ್ತೀವಿ. ನೀವಾಗ ಕನ್ನಡದಲ್ಲಿ ಯಾರೋ ಹೇಳ್ತಿರಲ್ಲ ಒಂದು ಪದ ಬಹಳ ಚೆನ್ನಾಗಿ, ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸೊ ಫ್ರಮ್ ದೇರ್ ಯು ಕ್ಯಾನ್ ಇಂಪ್ರೂವ್. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಆದ್ರೆ ಬದಲಾವಣೆ ಆಗ್ತೀವಿ ನಾವು, ನಮಗೆ ಹೇಳ್ಕೊಡಿ. ಕರೆಕ್ಟ್. ಸೊ ಲೆಟ್ ಅಸ್ put in that efforts to get out of the fear. I really what you call relate to what she was saying about whom to talk to. That is becoming very difficult in the recent times. ನಾವೇನ್ ಮಾಡ್ಬೇಕಂದ್ರೆ ಬೇರೆಯವ್ರನ್ನ ನಾವು ಚೆನ್ನಾಗಿ ಮಾತಾಡೋ ತರ ಬೆಳೆಸ್ಬೇಕು. We need that kind of people who can converse with you and who can talk to you, appreciate you, as well as improve your skills in speaking. Well, yes, as I said, at some point of time, the deterioration is having a cascading
effect on the language. We'll have to work towards blocking or stopping the deterioration by improving. So ಅಧ್ಯಾಪಕರು, teachers, ಅಧ್ಯಾಪಕರು ಒಳ್ಳೆ ಅಧ್ಯಾಪಕರು ನಾವು ತಯಾರಿ ಮಾಡಬೇಕು. Then they can create a large number of people who can speak well. ಅದು ಸ್ಕೂಲ್ ಬಹಳ ಮುಖ್ಯ. The foundation is laid in the school. ಬಹಳ ಜನ ಡಿಗ್ರಿ ಮಾಡಿರೋದಿಲ್ಲ. ಎಷ್ಟೋ ಜನ ನೋಡಿದ್ದೀನಿ ಡಿಗ್ರಿ ಮಾಡಿಲ್ಲ, ಪೋಸ್ಟ್ ಗ್ರಾಜುಯೇಷನ್ ಮಾಡಿಲ್ಲ. ಆ ಸ್ಕೂಲ್ ಇಂದ ಕಲ್ತಾಗ ಚೆನ್ನಾಗಿ ಕಲ್ತವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಸೊ ಅಧ್ಯಾಪಕರು, ಒಳ್ಳೆ ಅಧ್ಯಾಪಕರು ನಮಗೆ ಬೇಕು. Good, sir. Thank you very much.